ನನಗೂ ಎಲ್ಲ ಹುಡುಗಿರ ಥರ ಅವಳು ಇಷ್ಟಪಡೋ ಹುಡುಗ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಬೆಟ್ಟ ಗುಡ್ಡ ಎಲ್ಲ ಕಡೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಆಸೆಗಳಿತ್ತು. ನೀನು ಅದನ್ನ ಇಷ್ಟು ಬೇಗ ನನಗೆ ಫುಲ್ಫಿಲ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈ ರೀತಿ ಒಂದಿನ ನಾನು ನೀನು ಹೊರಗಡೆ ಬಂದಿದ್ದೀವಿ, ನಾವಿಬ್ರೇ ಇದ್ದೀವಿ, ಎಷ್ಟು ಬೇಕೋ ಅಷ್ಟು ಮಾತಾಡ್ಬೋದು, ಎಷ್ಟು ಬೇಕೋ ಅಷ್ಟು ಕನ್ಸುಗಳನ್ನ ಹಂಚ್ಕೋಬಹುದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಐ ನೋ ನೀನೀ ಹನಿಮೂನ್ನ ದೀಪಕ್, ಮೈನಾ, ಧ್ರುವ ಯಾರಿಗೋಸ್ಕರ ಆದ್ರೂ ಪ್ಲಾನ್ ಮಾಡಿರ್ಬೋದು, ಆದ್ರೆ ನಾನು ನನಗೋಸ್ಕರನೇ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಒಂದಿನ ನನ್ನ ಲೈಫಲ್ಲಿ ಇಷ್ಟು ಬೇಗ ನಾನು ಕೇಳಿದ್ದಕ್ಕಿಂತ ಮುಂಚೆ ಕೊಟ್ಟಿದ್ದಕ್ಕೆ. ನೋಡು ನರ್ತನ, ನೀನು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಇಷ್ಟು ದಿನ ನಾನು ನಿನ್ನ ಹೇಗೆ ನೋಡ್ತಾ ಇದ್ನೋ ಈಗಲೂ ನಿನ್ನ ಹಾಗೆ ನೋಡ್ತಾ ಇದ್ದೀನಿ. ನಿನ್ನ ಲೈಫ್ ಪಾರ್ಟ್ನರ್ ಆಗಿ ಅಥವಾ ಬೆಟರ್ ಹಾಫ್ ಆಗಿ ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಏನ್ ಪುಷ್ಪಕ್, ಇನ್ನ ನೀನು ಮುಂಚೆ ತರನೇ ಮಾತಾಡ್ತಾ ಇದ್ಯಾ? ನನ್ನ ಮನ್ಸಲ್ಲಿರೋದನ್ನ ಹೇಳ್ತಾ ಇದ್ದೀನಿ ನರ್ತನ, ಹೇಳಲೇಬೇಕಲ್ವಾ? ನೀನ್ ಎಕ್ಸ್ಪೆಕ್ಟ್ ಮಾಡೋ ರೀತಿ ನಾನು ಇರಬೇಕು ಅಂತಂದ್ರೆ ಐ ಥಿಂಕ್ ಐ ನೀಡ್ ಸಮ್ ಮೋರ್ ಟೈಮ್. ಈ ಹನಿಮೂನ್ ಸೆಟಪ್ ಎಲ್ಲ ನಂಗೆ ಒಂಥರ ಹಿಂಸೆ ಆಗ್ತಿದೆ. ಇದೆಲ್ಲ ನಾವೇನ್ ಬೇಕು ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡಿದ್ದಲ್ಲ ಅಲ್ವಾ? ಬೈ ಡಿಫಾಲ್ಟ್ ಆಗಿ ಪ್ಯಾಕೇಜ್ ಅಲ್ಲೇ ಬಂದಿರೋದು. ಐ ನೋ ನರ್ತನ, ಬಟ್ ನಾವಿದನ್ನ ಅವಾಯ್ಡ್ ಮಾಡ್ಬೋದಿತ್ತು ಅಂತ ಅನಿಸ್ತಿದೆ ನನಗೆ. ನಿನ್ ಜೊತೆ ಈ ತರ ಇರ್ಬೇಕು ಅನ್ನೋದೇ ನನ್ನ ಡ್ರೀಮ್. ಅದನ್ನ ನಾನು ಯಾಕೆ ಅವಾಯ್ಡ್ ಮಾಡಬೇಕು? ಇಲ್ಲಿ ಯಾಕೋ ನನಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ನರ್ತನ. ಕಮ್ ಆನ್ ಪುಷ್ಪಕ್, ಅನ್ಕಂಫರ್ಟಬಲ್ ಫೀಲ್ ಆಗೋ ತರ ಇಲ್ಲೇನೂ ನಡೀತಾನೆ ಇಲ್ಲ. ಅಂಡ್ ವೆನ್ ಯು ಆಸ್ಟ್ ಫಾರ್ ಎ ಟೈಮ್, ಐ ಆಮ್ ರೆಡಿ ಟು ಗಿವ್ ಇಟ್ ಫಾರ್ ಲೈಫ್ ಲಾಂಗ್. ಇನ್ಫ್ಯಾಕ್ಟ್ ಈ ಹನಿಮೂನ್ ಸೆಟಪ್ ಎಲ್ಲ ನಮ್ಮನ್ನ ಡಿಸ್ಟರ್ಬೇ ಮಾಡಬಾರ್ದು, ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಆ ರೀತಿ ಯಾವುದೇ ಕೆಟ್ಟ ಆಲೋಚನೆಗಳು ಇಲ್ಲ. ನಮ್ಮಿಬ್ರ ಮಧ್ಯೆ ಆ ರೀತಿ ಏನೂ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಡೋಂಟ್ ವರಿ, ರಿಲ್ಯಾಕ್ಸ್. ನೀನು ಹೇಳೋದನ್ನ ನಾನು ಒಪ್ಕೋತೀನಿ ನರ್ತನ, ಹೌದಲ್ವಾ? ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲದೆ ಇರೋವಾಗ ಈ ಥರ ಸೆಟಪ್ ಎಲ್ಲ ನನಗೆ ಡಿಸ್ಟರ್ಬ್ ಮಾಡಬಾರ್ದು. ಎಸ್, ನಾನು ಸ್ಟ್ರಾಂಗ್ ಆಗಿದ್ದಾಗ ಇದೆಲ್ಲ ನನಗೇನು ಪ್ರಾಬ್ಲಮ್ ಆಗಲ್ಲ. ಆಫ್ಟರ್ ಆಲ್ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನೋ ಪ್ರಾಬ್ಲಮ್ ನರ್ತನ, ನೀನಿಲ್ಲಿ ಆರಾಮಾಗಿ ಮಲ್ಕೋ, ನನಗೇನು ಪ್ರಾಬ್ಲಮ್ ಇಲ್ಲ. ನರ್ತನ, ಇನ್ನೊಂದು ವಿಷಯ, ನಾನು ಡೀಪಾಗಿ ಮಲಗಿರೋವಾಗ ನನ್ನ ಮೇಲೆ ಸೊಳ್ಳೆ ಬಂತು, ನೊಣ ಬಂತು ಅಂತ ನನ್ನ ಹತ್ರ ಬಂದು ಅದನ್ನು ಹಾರಿಸೋ ಸಾಹಸ ಮಾಡಬೇಡ. ಐ ಡೋಂಟ್ ಲೈಕ್ ಇಟ್. ಸ್ಲೀಪ್ ವೆಲ್. ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂತ ಗೊತ್ತಿದ್ದೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಮುಂಚೆ ನಿಮ್ ಮನೆಯಲ್ಲಿ ಒಂದೇ ರೂಮಲ್ಲಿ ನಾವಿಬ್ರು ಒಟ್ಟಿಗೆ ಇದ್ವಿ. ಅದೇ ತರ ಇಲ್ಲೂ ಇರ್ಬೋದು ಅಂತ ಒಪ್ಕೊಂಡೆ. ಆದ್ರೆ ಇದನ್ನೆಲ್ಲ ನೋಡಿದ್ಮೇಲೆ ನನ್ ಮನಸ್ಥಿತಿ ಬದಲಾಗೈತೆ. ಇಂಥ ಪರಿಸ್ಥಿತಿನಲ್ಲಿ ನಿಮ್ ಜೊತೆ ನನ್ ಒಂದೇ ರೂಮಲ್ಲಿ ಇರಕ್ಕಾಗಲ್ಲ. ಒಂದ್ ವೇಳೆ ನೀವೇನಾದ್ರೂ ನನ್ ಜೊತೆ ಇದೇ ರೂಮಲ್ಲಿದ್ರೆ ನನ್ ಗರ್ಭಿಣಿ ಆಗಿರೋದಕ್ಕೆ ಕಾರಣ ನೀವೇ ಅಂತ ಇಡೀ ಪ್ರಪಂಚ ಒಪ್ಕೊಳತ್ತಲ್ವಾ?
ಅದ್ ನಿಜ ಆದಂಗ ಆಯ್ತದೆ. ಯಾರ್ ನಂಬ್ತಾರೋ ಬಿಡ್ತಾರೋ, ಆದ್ರೆ ಪುಷ್ಪಕ್ ಸರ್ ಮಾತ್ರ ನಂಬ್ತಾರೆ. ನಾವ ಬೈರನ್ ಹುಡ್ಕೋದಿಕ್ಕೆ ಏನೇನೋ ಪ್ರಯತ್ನ ಪಡ್ತಿದೀವಿ, ಅದೆಲ್ಲ ಹಾಳಾಗೋಗತ್ತೆ. ಅದೆಲ್ಲದಕ್ಕೂ ನೀವೇ ಕಾರಣ ಅಂತ ಪುಷ್ಪಕ್ ಸರ್ ಬಲವಾಗಿ ನಂಬ್ತಾರೆ. ಅಂತ ಒಂದ್ ಅಪವಾದ ನಿಮ್ಮೇಲ್ ಬರೋದಿಕ್ಕೆ ನಾನ್ ಯಾವತ್ತೂ ಅವಕಾಶ ಮಾಡ್ಕೊಡಲ್ಲ ಧ್ರುವ ಅವ್ರೆ. ದಯವಿಟ್ಟು ನೀವ್ ಇಲ್ಲಿಂದ ಹೊರಡಿ. ಸರಿ ಮೈನಾ ಅವ್ರೆ, ನೀವ್ ಯಾವಾಗ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ರೋ ಆಗ್ಲೇ ನನಗೆ ಗೊತ್ತಾಯ್ತು. ನಾನಿನ್ನಿಲ್ಲಿರಲ್ಲ, ನಾನು ಹೊರಗಡೆ ಹೋಗ್ತೀನಿ. ಆದ್ರೆ ಒಂದಂತೂ ಸತ್ಯ, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ನಿಮ್ ಸಂತೋಷ, ನಿಮ್ ನೆಮ್ಮದಿಗೋಸ್ಕರ ಮಾತ್ರ. ಅದನ್ ಬಿಟ್ಟು ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಯಾವ ಕೆಟ್ಟ ಉದ್ದೇಶನೂ ನನ್ನ ಮನಸ್ಸಲ್ಲಿಲ್ಲ. ಸ್ಥಳ ಬದಲಾದ್ರೆ ಮಾತ್ರ ಮನಸ್ಥಿತಿ ಬದಲಾಗಲ್ಲ ಧ್ರುವ ಅವ್ರೆ. ನನ್ ಮನಸ್ಥಿತಿ ಬದಲಾಗ್ಬೇಕು ಅಂದ್ರೆ ಮೊದ್ಲು ಬೈರ ಸಿಗ್ಬೇಕು. ಅವನ್ ಮೂಲಕ ಆ ಯೋಗ್ಯನ್ಗೆ ನನ್ ಶಿಕ್ಷೆ ಕೊಡಿಸ್ಬೇಕು. ಆಗ್ಲೇ ನನ್ಗೆ ನಿಜವಾದ ನೆಮ್ಮದಿ ಸಿಗೋದು. ಇಲ್ಲ ಅಂದ್ರೆ ನನ್ ಜೀವನದಲ್ಲಿ ಯಾವ ನೆಮ್ಮದಿನೂ ಇಲ್ಲ, ಸಂತೋಷನೂ ಇಲ್ಲ. ಇದನ್ ಬರ್ದಿಟ್ಕೊಂಡ್ಬಿಡಿ. ಒಂದ್ ವೇಳೆ ಆ ಅಯೋಗ್ಯ ಸಿಕ್ಕಿ ಅವನ್ಗೇನಾದ್ರೂ ನನ್ ಶಿಕ್ಷೆ ಕೊಡ್ಸಿದ್ರೆ ಈ ಮೈನಾ ನಿಮ್ಗಿಷ್ಟವಾದಂಗೆ ಬದಲಾಗ್ತಾಳೆ. ಅಲ್ಲಿ ಗಂಟ ದಯವಿಟ್ಟು ಬೇರೆಯವ್ರ ತರ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಇರಬೇಡಿ. ದಯವಿಟ್ಟು ಇಲ್ಲಿಂದ ಹೊರಡಿ. ಮೈನಾ ಅವ್ರೆ, ನೀವು ನಿಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀರಲ್ಲ ಆ ಸಂತೋಷನ, ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ಆ ಸಂತೋಷನ ವಾಪಸ್ ತರ್ತೇನೆ. ದೂರ ದೂರಾನಿ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇನಿ, ದಾರಿ ಮಧ್ಯೇನೆ ಕತ್ತಲಾದಾಗ ದರವನ್ನು ನೀಡುತ್ತ ಕಣ್ಣಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ, ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ, ಈ ನಿನ್ನ ಪ್ರೀತಿ ಒಂದೇ ನನ್ನ ಸಂಜೀವಿನಿ. ಜೀವಿನಿ ದೂರ ಕ್ಷಮಿಸ್ಬಿಡಿ ಧ್ರುವ ಅವ್ರೆ.